ಸಿಗ್ತಾರೆ. ಫಾರ್ ಎಕ್ಸಾಂಪಲ್ ಈ ಕ್ರೈಸ್ಟ್ ಕಾಲೇಜ್ ಇಂಥದ್ದು ನಾನು ಆ ಒಂದು ಪ್ರದೇಶದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ಕೊಡ್ತಾ ಇದ್ರು. ಅದಕ್ಕೆಲ್ಲ ಸಪ್ಲೈ ಮಾಡ್ತಾ ಇದ್ದಿದ್ದು ದೊಡ್ಡ ಏಜೆಂಟ್ಸ್ ಇನ್ ದ ಸೆನ್ಸ್ ದೇ ಹ್ಯಾಡ್ ಸಮ್ ಲಿಂಕ್ಸ್ ವಿತ್ ದಿ ಪೊಲಿಟಿಷಿಯನ್ಸ್. ಈ ತರ ಆಗಿ ಅವ್ರನ್ನ ಯಾರು ನಿಬಂಧನೆ ಮಾಡ್ತಾರೆ ಅವ್ರ ಮೇಲೆ ಪೊಲೀಸ್ ಆಫೀಸರ್ಸ್ ಮೇಲೆ ಒಂದಲ್ಲ ಒಂದು ರೀತಿ ಅಡ್ಡ ಹಾಕುವಂತ ಕೆಲಸಗಳು ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅಧಿಕಾರಿಗಳನ್ನ, ಇಲ್ಲ ಅವರನ್ನ ಎದುರಿಸ್ತಾರೆ. ಈ ತರ ಆದಾಗ ಏನು ಹೋಮ್ ಮಿನಿಸ್ಟರ್ ಓಪನ್ ಆಗಿ ಹೇಳ್ಬೇಕಿತ್ತು, whoever is concerned, let it be a commissioner or serve down below or anybody even above them, we will deal with them firmly ಅಂತ. ಏನು ನಾವು ಒಂದು ಸಣ್ಣ ಒಂದು ಪ್ರಸಂಗ ನೋಡಿದ್ವಿ, ಏನು RCBದು ಕಮಿಷನರ್ಗೆ ಸಸ್ಪೆಂಡ್ ಮಾಡಿದ್ರು. ಇದ್ರಲ್ಲಿ ಏನ್ ಮಾಡ್ತಿದ್ರಿ? ಬಿಕಾಸ್ ದಿಸ್ ಇಸ್ ಮೋರ್ ಡೇಂಜರಸ್ ದನ್ ದಟ್. ಇಟ್ ಈಸ್ ಕಿಲ್ಲಿಂಗ್ ಅಲೈವ್, ಜೀವಂತ ಕೊಲ್ಲುವಂತ ವಸ್ತು ಇದು. ಯಾರಿಗೆ? ಎಸ್ಪೆಷಲಿ ಯುವ ಜನತೆಗೆ ದಿಸ್ ಇಸ್ ನಥಿಂಗ್ ಬಟ್ ಅನದರ್ ಫಾರ್ಮ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್. ಟೆರರಿಸ್ಟ್ ಆಕ್ಟಿವಿಟೀಸ್ ಇಸ್ ಬಿಂಗ್ ಡನ್ ಇನ್ ಒನ್ ಫಾರಮ್ ಆರ್ ದಿ ಅದರ್. ಅಂದ್ರೆ ಇದು ಒಂದು ಫಾರಂ, ಇದು ಒಂದು ಎಸ್ಟಾಬ್ಲಿಷ್ಡ್ ಫಾರಂ ಅಗೇನ್ಸ್ಟ್ ಹೂಮ್? ದೋಸ್ ಹೂ ಆರ್ ಇನ್ನೋಸೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಆಫ್ ಟೀನೇಜರ್ಸ್. ಅವರಿಗೆ ಪಾಪ ಹಿಂದೆ ಮುಂದೆ ನೋಡಲ್ಲ, ಒಂದು ಕ್ಷಣಾರ್ಧಕ್ಕೆ ಏನೋ ಒಂದು ಮೋಜು ಮಸ್ಸು, ಒಂದು ಖುಷಿ ಬರ್ತದೆ, ಆ ಒಂದು ಎನರ್ಜಿ ಬರ್ತದೆ ಅಂತ ಒಂದು ಕಾರಣಕ್ಕೆ. ಆ ಎನರ್ಜಿ ಎಷ್ಟು ದಿವಸ ಬರ್ತದೆ? ಕಾಲಕ್ರಮೇಣ ದೇ ವಿಲ್ ಬಿಕಮ್ ಯೂಸ್ಲೆಸ್, ವೆಜಿಟೇಬಲ್ಸ್ ಆಗೋಗ್ತಾರೆ. ಲೋಕಲ್ ಪೊಲೀಸರಿಗೆ ಇರ್ಲಿಕ್ಕಂತೂ ಸಾಧ್ಯತೆಗಳು ಕಡಿಮೆ, ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದ ಹಾಗೆ, ಯಾಕೆ ನಾನು 37 ವರ್ಷ ಕೆಲಸ ಮಾಡಿದ್ದೀನಿ ಪೊಲೀಸ್ ಇಲಾಖೆಯಲ್ಲಿ, ಸಾಧ್ಯನೇ ಇಲ್ಲ. ಲೋಕಲ್ ಪೊಲೀಸ್ ಕನೆವೆನ್ಸ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಪೊಲೀಸ್ ಒಂದು ಇನ್ಚಾರ್ಜ್ ಮಂತ್ರಿಯಾಗಿ ಹೇಳಿಕೆ ಯಾವ ತರ ಕೊಡಬೇಕು? ಯಾರೇ ಇರಲಿ ಅವರಿಗೆ ಶಿಕ್ಷೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಅನ್ಲೆಸ್ ಅಂಟಿಲ್ ಯು ಟೇಕ್ ಎ ಪ್ರಾಂಪ್ಟ್ ಆಕ್ಷನ್ ಅಗೇನ್ಸ್ಟ್ ದೋಸ್ ಕನ್ಸರ್ನ್, ಯು ಕೆನಾಟ್ ಪ್ರಿವೆಂಟ್ ಇಟ್. ಎಲ್ಲಿ ತನಕ ನೋಡಿ, ಈಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಒಂದು ಹೊಸ ವರ್ಷದ ಆಚರಣೆಗೆ ಎಷ್ಟೊಂದು ಪೊಲೀಸ್ ಹಾಕಿದ್ರು, ಕ್ರಮಬದ್ಧವಾಗಾಯ್ತು, ಶಾಂತಿಯುತವಾಗಾಯ್ತು. ಆ ರೀತಿ ಈ ಡ್ರಗ್ಸ್ಗೆ ಮಾನ್ಯ ಗೃಹ ಸಚಿವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 0 ಟಾಲರೆನ್ಸ್ ಅಂತ. 0 ಟಾಲರೆನ್ಸ್ ಆಯ್ತು, 100% ಎನ್ಕರೇಜ್ಮೆಂಟ್. ಲೈಕ್ ಇನ್ ಇಂಡಸ್ಟ್ರಿ, ಡ್ರಗ್ ಇಂಡಸ್ಟ್ರಿ ಅಲ್ಲ, ಇದುವರೆಗೆ ನಾವು ಕೇಳ್ತಾ ಇದ್ವಿ ಬೆಂಗಳೂರು ಕರ್ನಾಟಕ ಒಂದು ಸಾಫ್ಟ್ವೇರ್ ಇಂಡಸ್ಟ್ರೀಸ್ಗೆ ಅಥವಾ ಒಂದು ಇದಕ್ಕೆ ಫೇಮಸ್ ಅಂತ. ಈಗ ಡ್ರಗ್ ಪ್ರೊಡಕ್ಷನ್ಗೆ ಫೇಮಸ್ ಅಂತ ಆಗ್ಬೇಕಾ? ಅದರಿಂದ ನೀವು ದುಡ್ಡು ಸಂಪಾದನೆ ಮಾಡಬೇಕಾ? ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಬರಬೇಕಾ? ಇಲ್ಲ, ಯೋಗ್ಯ ಪೊಲೀಸರನ್ನ ಹಾಕಿ ನಿಭಾಯಿಸಿ. ಕಳೆದ ಬಾರಿ ಮಹಾರಾಷ್ಟ್ರ ಪೊಲೀಸರು ಬಂದ ಸಂದರ್ಭದಲ್ಲಿ ಲೋಕಲ್ ಪೊಲೀಸ್ ಮೇಲೆ ಏನ್ ಆಕ್ಷನ್ ತಗೊಂಡಿದ್ರು ಅನ್ನೋದ್ರ ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ. ನಟರಾಜ್ ಗೌಡ್ರೆ, ನೀವು ಸ್ಟುಡಿಯೋದಲ್ಲಿಲ್ಲ, ಒಂದ್ ಟ್ವೀಟ್ ನ ತೋರಿಸ್ಬಿಟ್ಟು ನಾನು ವಾಪಸ್ ಬರ್ತೀನಿ. ನಟರಾಜ್ ಗೌಡ್ರೆ, ಬಿಜೆಪಿಯ ಟ್ವಿಟರ್ ಅನ್ನು ನೀವು ಕೂಡ ಕ್ಲೋಸ್ಲಿ ಮಾನಿಟರ್ ಮಾಡ್ತಿರ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನೊಂದಿಗೆ ಆ ಟ್ವೀಟ್ ಒಂದು ಸ್ಕ್ರೀನ್ ಮೇಲೆ ತನ್ನಿ. ಈಗ ನಟರಾಜ್ ಗೌಡ್ರು ಪದೇ ಹೇಳ್ತಾ ಇದ್ರು, ತನಿಖೆ ಆಗೋವರೆಗೂ ನಾವು ಡಿಕ್ಲೇರ್ ಮಾಡೋದು ಬೇಡ, ಒಪ್ಕೊಳ್ಳೋಣ. ಬಟ್ ಗೃಹ ಸಚಿವರು ಫುಲ್ ಸ್ಕ್ರೀನ್ ತೋರಿಸಿ ಸಾಧ್ಯ ಆದ್ರೆ, ಇದು ಬಿಜೆಪಿಯ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಮಾಡಿರತಕ್ಕಂತ ಟ್ವೀಟು. ತನಿಖೆ ಆಗೇ ಇಲ್ಲ, ಅಷ್ಟು ಬೇಗ ಡಿಕ್ಲೇರ್ ಮಾಡಿಬಿಟ್ರು. ಇದೊಂದು ಫಿನಾಯಿಲ್ ಅಂಗಡಿ. ಈಗ ಹೊರಗಿನಿಂದ ಬಂದಿದ್ದ ಪೊಲೀಸರು ಹೇಳ್ತಿದ್ದಾರೆ, ಇಲ್ಲಿ ಫಿನಾಯಿಲ್ ಎಲ್ಲ ತಯಾರಾಗ್ತಾ ಇದ್ದಿದ್ದು MDMA ಅಂತ. ಬಟ್ ಗೃಹ ಸಚಿವರು ಹೇಳ್ಬಿಡ್ತಾರೆ, ಫಿನಾಯಿಲ್ ಅಂಗಡಿ, ಫಿನಾಯಿಲ್ ಫ್ಯಾಕ್ಟರಿ ಇದು ಅಂತ ಹೇಳಿ. ಅಂದ್ರೆ ತನಿಖೆ ಆದ್ಮೇಲೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿರ್ಲಿಲ್ವಾ? ಅಥವಾ ಅರ್ಜೆನ್ಸಿ ಇತ್ತ? ಅಥವಾ ಇದು ಫಿನಾಯಿಲ್ ಅಂಗಡಿನೇ ಅಂತ ಹೇಳಿ ಸಾಬೀತುಪಡಿಸೋ ಏನಾದ್ರೂ ಅನಿವಾರ್ಯತೆ ಇತ್ತ ಗೃಹ ಸಚಿವರಿಗೆ? ಸೇಮ್ ಪ್ರಶ್ನೆ. ಮೊದಲು ನಟರಾಜ್ ಗೌಡ್ರು ಹೇಳಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಹೇಳ್ರಿ. ನಟರಾಜ್ ಗೌಡ್ರೆ, ಎರಡು ಭಾಗ ಇದೆ. ನೀವು ಹೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಮಾನ್ಯ ಗೃಹ ಸಚಿವರಿಗೆ ಏನು ಪೊಲೀಸ್ ಅಧಿಕಾರಿಗಳು ಏನು ಮಾಹಿತಿಯನ್ನ ಕೊಟ್ಟಿರ್ತಾರೆ, ಅದರ ಆಧಾರದ ಮೇಲೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ ಕೇಳಿ, ಈಗ ಆಚೆಗಳಿಂದ ಪೊಲೀಸರು ಬರ್ತಾರೆ, ಅದೆಲ್ಲ ಮಾಡ್ತಾರೆ ಅಂದ್ರೆ ಯಾರು ಕಸ್ಟಮ್ಸ್ ಇಂದ, ಯಾರು DRI ಇಂದ ಸದ್ಯಕ್ಕೆ ಚೆಕ್ ಮಾಡ್ದಲ್ಲೇ ರಾಜ್ಯದೊಳಗೆ ಈ ಡ್ರಗ್ಸ್ ಬರ್ಲಿಕ್ಕೆ ಅಥವಾ ಅದರ ಮೂಲ ವಸ್ತುಗಳು ಬರ್ಲಿಕ್ಕೆ ಯಾರು ಕಾರಣ ಆಗಿರ್ತಾರೆ? ಗವರ್ನಮೆಂಟ್ ಅಂದ್ರೆ ದಟ್ಟು ರೂಲಿಂಗ್ ಪಾರ್ಟಿ ಅಂದ್ರೆ ಯು ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್. ಯು ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್. Please hold your arms. Hold your arms, man. Please hold your arms. I am telling you, see, now. Why are you directing me here? Don't try to mislead.
No, 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 you are- It's not a trans. No, 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 It is not a ನೀವು ನನಗೆ ಹೇಳ್ತಾ ಇದ್ದೀರಾ. It is a ನೀವು corruption, ನನಗೆ ಹೇಳ್ತಾ ಇದ್ದೀರಾ. my dear. ಸರ್ಕಾರ ನಡೆಸ್ತಾ ಇರುವ ಪಕ್ಷದ voice ನೀವು ನನಗೆ ಹೇಳ್ತಾ ಇದ್ದೀರಾ. It is condemnable. ನಾಗರಾಜ್ ಅವರೇ, ನೀವು ನನಗೆ ಹೇಳ್ತಾ ಇದ್ದೀರಾ. ನೀವು ನನಗೆ ಹೇಳ್ತಾ ಇದ್ದೀರಾ. So ಹೌದು, ನಾನು ನಿಮಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಜನರಿಗೂ ಹೇಳ್ತಾ ಇದ್ದೀನಿ, ಜನರಿಗೂ ನಾನು ಹೇಳ್ತಾ ಇದ್ದೀನಿ, ಮಾತಾಡೋದು ನಿಮ್ಮ ನನ್ನ ಅವಕಾಶ ಜನರಿಗೂ ಕೊಡಿ. ಹೇಳ್ತಾ ಇದ್ದೀನಿ. ನೀವು decide ಮಾಡಬೇಡಿ. Shame on our ನೀವು part. decide ಮಾಡಬೇಡಿ. ಕೇಳಿಸ್ಕೊಳ್ಳಿ. ನೀವು decide ಮಾಡಬೇಡಿ. killing the You cannot youth. decide. You are killing You cannot teenagers. decide. No, you cannot mislead the people. You cannot mislead the people. Don't try to- sir. don't try to- Please guide don't us. try to- Nagraj don't Nagraj try to- Nagraj, please guide us. I'm sir, telling you ಅವ್ರು categorically. ನಾಗರಾಜ್ ಸರ್ Drug ಅವರು business is the biggest business. ನಾಗರಾಜ್ ಸರ್ ಅವರು ಹೇಳಿ ಕೇಳಿಸ್ಕೊಳ್ಳಿ, You are just ರಾಜ್ಯದ ಜನ assuming. ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ You are ಪಕ್ಷದ just ವಕ್ತಾರರ ಕಡೆಯಿಂದ assuming. ಸಮರ್ಥನೆ No, 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 ಹೇಳಿ. not assuming. You are Not just assuming. Not Nagraj You are assuming and presuming. No, you are It is you a are dangerous. assuming and declaring. And you are assuming and declaring. Home Without Minister ಏನ್ ಮಾಡಿದ್ರು, sir? investigation, without Home Minister ಏನ್ ಮಾಡಿದ್ರು? You are Home Minister ಏನ್ ಮಾಡಿದ್ರು? ಸರಿ, ಇರಿ, ಇರಿ, Shame on your ಇರಿ. part. ನಾಗರಾಜ್ ಸರ್, please, ನಾಗರಾಜ್ ಸರ್, Shame on your please, part. ಇರಿ, ಇರಿ, ಅವ್ರು ಮುಗಿಸ್ಲಿ, No, ಮುಗಿಸ್ಲಿ. shame on your part. ಆಯ್ತು, Shame on your part. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ, ನೀವು calm down ಆಗಿ. Non officer. ನಟರಾಜ್ ಗೌಡ್ರೆ, You ನೀವು are non calm down officer. ಆಗಿ. ನೀವು- ನಟರಾಜ್ ಗೌಡ್ರೆ, ನೀವು ಈಗ calm down ಆಗಿ. ನನ್ನ ಅವ್ರು ಪ್ರಶ್ನೆ shame on simple. your part. ನಟರಾಜ್ ಗೌಡ್ರೆ, Shame on ಪ್ರಶ್ನೆ your part. ಕೇಳಿಸ್ಕೊಳ್ಳಿ. Shame on your Calm part. down and please listen to the question. Mr. ನಟರಾಜ್ Nagraj, ಗೌಡ್ರೆ, shame on your ನಿಮ್ಗೆ part. ಪ್ರಶ್ನೆ ಕೇಳಿಸ್ಕೊಳ್ಳಿ. Why? ನಿಮ್ದೇ Why ಪ್ರಶ್ನೆ you ಕೇಳಿಸ್ಕೊಳ್ಳಿ. came on? ಕರೆಕ್ಟ್. I'm ನಾಗರಾಜ್ calling ಸರ್, spade as ನಾಗರಾಜ್ a spade. ಸರ್, please let him It speak, has sir. to be stopped Sir, at once. please let him It speak, has to be sir. stopped at once. Sir, No, let no, him speak, any sir. declare- Let him speak. any- ಇಲ್ಲ, ಇಲ್ಲ, any ನಟರಾಜ್ data ಗೌಡ್ರೆ, you ನಿಮ್ಗೆ have? ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ನಿಮ್ಗೆ ಪ್ರಶ್ನೆ What ಆಯ್ತು. data you are- what are ನಾಗರಾಜ್ you ಅವರು doing with the ಅಸ್ಯೂಮ್ database, ಮಾಡ್ಕೊಳ್ತಿದ್ದಾರೆ, yeah? Seeing is ಜಡ್ಜ್ಮೆಂಟ್ believing. ಬರ್ತಿದ್ದಾರೆ. Seeing ಹಾಗಾದ್ರೆ is ಗೃಹ believing. ಸಚಿವರು ಏನ್ ಮಾಡ್ತಿದ್ದಾರೆ? ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ? ಇದೊಂದು ಫಿನಾಯ್ಲ್ ಫ್ಯಾಕ್ಟರಿ ಅಂತ ಹೇಳೋಕೆ Don't- ಅವರು ಅಸ್ಯೂಮ್ Seeing ಮಾಡ್ಕೊಳ್ತಿರೋದು. is believing. Don't try to Nagaraja don't Gowda, mislead the people. ಈಗ ಪೊಲೀಸ್ Don't try to cover your mistakes. ತನಿಖೆ ಆಗ್ದಲೆ ಪೊಲೀಸ್ ತನಿಖೆ ಆಗ್ದಲೆ ತನಿಖೆ ಆಗ್ಲಿ ಬೇಕು. Seeing is believing. Manufacturing is most dangerous. Manufacturing most dangerous. We know. That's why police have booked 3,000 cases in last 2.5 years. We know that. Don't go by police number ಕೆಲಸ data. ಮಾಡ್ತಾರೆ. ಡಾಟಾ ಮೇಲೆ ಹೋಗ್ಬೇಡಿ ಸ್ವಾಮಿ. ಒಂದು 5 ಗ್ರಾಮ್ ಇದ್ರೂ ಒಂದು ಕೇಸ್ ಅಂತ ಮಾಡ್ತೀವಿ, 10 ಗ್ರಾಮ್ ಇದ್ರೂ ಒಂದು ಕೇಸ್ ಅಂತ ಮಾಡ್ತೀವಿ. ನಾಗರಾಜ್ ಸರ್, Here is the production. ನಾಗರಾಜ್ ಸರ್ ಅವರು ಹೊರಗಿನಿಂದ ಕನೆಕ್ಟ್ ಆಗಿರೋದಕ್ಕೆ ಇಬ್ರು ಒಟ್ಟಿಗೆ ಮಾತನಾಡಿದ್ರೆ ಆಡಿಯನ್ಸ್ ಕ್ಲಿಯರ್ Okay, ಆಗ್ತಾರೆ. ಮಾತಾಡ್ಲಿ. ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ You should not mislead ನನ್ನ the ಪ್ರಶ್ನೆ public. ಸಿಂಪಲ್. ತನಿಖೆ ಆಗೋಕು ಮುಂಚೆನೆ ಕ್ರಮ ಅಲ್ಲಿ ತಗೊಳ್ಳೋದು ಫಿನಾಯ್ಲ್ ನೋಡಿ. ಫ್ಯಾಕ್ಟರಿ ಕ್ರಮ ಅಂತ ತಗೊಳ್ಳೋದು ಹೇಳಿ ನೋಡಿ. ಗೃಹ ಸಚಿವರು ಯಾಕೆ Take a ಹೇಳ್ತಿದ್ದಾರೆ sincere ಅಷ್ಟೇ. action. Sincere action. ಗೃಹ ಸಚಿವ ಈಗ ಏನು ಫಸ್ಟ್ ಇನ್ಫಾರ್ಮೇಶನ್ ಗೃಹ ಸಚಿವರು ಬಂದಿದೆ ಅದನ್ನು ಹೇಳಿದ್ದಾರೆ. ಆದ್ರೂ ಪೊಲೀಸ್ ತನಿಖೆ ಮಾಡ್ತಾ ಇರ್ತಾರೆ. ಇನ್ ಡೀಟೇಲ್ ಆಗಿ ಮಾಹಿತಿ ಸಂಪೂರ್ಣ ವರದಿ ಕೊಡ್ತಾರೆ. ಇವತ್ತಿನ ಮೇಲ್ನೋಟಕ್ಕೆ ಏನ್ ಬಂದಿದೆ ಮಾಹಿತಿ ಅದನ್ನ ಗೃಹ ಸಚಿವರು ಹೇಳಿದ್ದಾರೆ. ಅದು ಬಿಟ್ಟು ಬಿಜೆಪಿಗೆ ಇಷ್ಟ ಬಂದಂಗೆ ಅಥವಾ ಮಿಸ್ಟರ್ ನಾಗರಾಜಂತಹ ಅಧಿಕಾರಿಗಳಿಗೆ, ಮಾಜಿ ಅಧಿಕಾರಿಗಳಿಗೆ ಇಷ್ಟ ಬಂದಂಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲೀಸ್ ಇಲಾಖೆ ನಮಗೆ ನಂಬಿಕೆ ಇದೆ. ನಮಗೆ ನಂಬಿಕೆ ಇದೆ. ನಮಗೆ ನಂಬಿಕೆ ಇದೆ. Don't try to defend something which is done deliberately. ಈ ಗೃಹ ಇಲಾಖೆ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ 3,000 ಕೇಸ್ಗಳನ್ನ 2.5 ವರ್ಷಗಳಲ್ಲಿ ಸುಮ್ನೆ ಅವರು ಬೇಸಿಲ್ಲ ಅಥವಾ ಇದ್ದಿಲ್ಲ ಅವರು. ಯಾಕೆ ಗುಜರಾತಿಂದ ಬರೋ ಯಾವ ತರ ಕಸ್ಟಮ್ಸ್ ಇಂದ ಅದು DRI ಇಂದ ತಪ್ಪಿಸ್ಕೊಂಡು ಯಾವ ರೀತಿ ಬರ್ತಾ ಇದೆ ಕರ್ನಾಟಕಕ್ಕೆ ಅಂತ ಪೊಲೀಸ್ ಇಲಾಖೆ